ಮತ್ತಿಕೆರೆ ಅಂದರೆ JB ಪಾರ್ಕಲ್ಲಿ ಮತ್ತಿಕೆರೆ ಮಾವು ಮೇಳ ಅಂತ ನಡೀತಾ ಇದೆ. 12ನೇ ತಾರೀಕು ಜೂನು 12, 13, 14 ಶುಕ್ರವಾರ, ಶನಿವಾರ, ಭಾನುವಾರ. ಇವತ್ತು ಶುಕ್ರವಾರ, ಇವತ್ತು ಸ್ಟಾರ್ಟ್ ಆಗಿದೆ. ಬಟ್ ಮಳೆ ಬರ್ತಾ ಇದೆ, ನೋಡ್ಬೋದು ಹಿಂದ್ಗಡೆ ಕಾಣಿಸ್ತಾ ಇದೆ. ಫುಲ್ ಮಾವಿನ ಹಣ್ಣು ಅಂದರೆ ಶ್ರೀನಿವಾಸಪುರ, ಕೋಲಾರದ ಶ್ರೀನಿವಾಸಪುರ ಇದೆಯಲ್ಲ, ಅಲ್ಲಿ ಸಿಗುವಂಥ ಮಾವಿನ ಹಣ್ಣುಗಳು ಮತ್ತು ಅಲ್ಲಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು ಕೂಡ ಸಿಗುತ್ತೆ. ನೀವು ಇಲ್ಲಿ ಬಂದು ಎಲ್ಲ ವೆರೈಟಿ ಮಾವಿನಗಳು ಸಿಗುತ್ತೆ, ಮಾವಿನ ಹಣ್ಣುಗಳು. ಅದೇ ರೀತಿ ಫುಡ್ ಕೋರ್ಟ್ ಇದೆ, ಥಿಂಗ್ಸ್ಗಳು ಸಿಗುತ್ತೆ, ಬಟ್ಟೆಗಳು ಸಿಗುತ್ತೆ, ಎಲ್ಲ ರೀತಿ ಸಿಗುತ್ತೆ. ಬನ್ನಿ ಇದ್ರ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರೋನಪ್ಪ ಅಂತ. ಶ್ರೀನಿವಾಸಪುರದಿಂದ ಬಂದಿದ್ದೀವಿ. ಹೌದಣ್ಣ. ಏನೋ ಇಲ್ಲಿ ಹಾಕಿದ್ರೆ ಈ ಹಣ್ಣೆ ಅದಣ್ಣ ಇದು? ಸರ್ ಇದು ಮಾಯಾ ಅಂತ. ಮಾಯಾ ಅದು ಇಸ್ರೇಲ್ ವೆರೈಟಿ. ಇಸ್ರೇಲ್ದಾ? ಬೆಳೆದಿರೋದು ಬಟ್ ಇಲ್ಲೇ ಎಲ್ಲಿ? ಶ್ರೀನಿವಾಸಪುರ. ನೀವು ಶ್ರೀನಿವಾಸಪುರನಾ? ನೀವೇ ಬೆಳೆದಿರೋದು. ಹೆಂಗೆ ಅಣ್ಣ ಕಿಲೋ ಇದು? ಸರ್ ಇದು 500 ರೂಪಾಯಿ ಮಾರ್ತಾ ಇದ್ದೀವಿ. ಇದೇ ತಾನೇ ಇದು ಹಣ್ಣು? ಹೌದು ಸರ್, ಅದೇ ಇಲ್ಲಿದೆಯಲ್ಲ. ಅಷ್ಟೊಂದು ರೇಟಾ ಇದು? ಹೌದು. ಮಿಯಾಜಾಕಿ ಅಂತ ಹೇಳ್ಬಿಟ್ಟು 2000 ಮಾರ್ತಾರಲ್ಲ, ಅದೇ ತರ ಹಣ್ಣಿದು. ಏನಪ್ಪಾ ಅಂದ್ರೆ ಶುಗರ್ ಇರೋರಿಗೆ ಇದರಲ್ಲಿ ಶುಗರ್ ಇರಲ್ಲ. ಶುಗರ್ ಫ್ರೀ ತರ. ಹಾಗಾಗಿ ಶುಗರ್ ಇರೋ ತಿನ್ಬೋದು ಇದು. ಚೆನ್ನಾಗಿ ಶುಗರ್ ಇರೋದು ಯಾರು ಬೇಕಾದ್ರೂ ತಿನ್ಬೋದು. ಹೆಲ್ತ್ ಬೆನಿಫಿಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತಣ್ಣ ಇದು? ಸರ್ ಇದು ಬಂದ್ಬಿಟ್ಟು ಸುಂದ್ರಿ ಅಂತ ಹೇಳ್ಬಿಟ್ಟು. ಸುಂದ್ರಿ? ಇದು ಮಹಾರಾಷ್ಟ್ರ ವೆರೈಟಿ. ನೀವೆಲ್ಲ ಶ್ರೀನಿವಾಸಪುರದಲ್ಲೇ ಬೆಳೆದಿರ? ಶ್ರೀನಿವಾಸಪುರದಲ್ಲಿ ಸುಮಾರು 200-250 ವೆರೈಟೀಸ್ ಇದೆ. ಎಷ್ಟಣ್ಣ ಇದು? 100 ರೂಪಾಯಿ ಮಾರ್ತಾ ಇದೆ. 100 ರೂಪಾಯಿ ಮಾರ್ತಾ ಇದೆ. ಸ್ವೀಟ್ ಇರ್ತಾ ಇದೆ? ಸ್ವೀಟ್ ಬರುತ್ತೆ. ಮತ್ತೆ ಇನ್ನೇನು ಇಟ್ಟಿದ್ದೀರಾ ನೀವು? ಇದು ಬಂದ್ಬಿಟ್ಟು ರುಮಾನಿ ಅಂತ ಹೇಳ್ಬಿಟ್ಟು. ರುಮಾನಿ ಇಲ್ಲಿದ ಕರ್ನಾಟಕದ ಬೇರೆ ದಣ ಇದು? ಕರ್ನಾಟಕದ ಬೇರೆ ದಣ ಇದು? ನೀವು ಎಲ್ಲೇ ಬೆಳೆದಿರೋದಾ? ಈ ರೀತಿ ಇದೆ ರುಮಾನಿ ಒಂಥರ. ಆಪಲ್ ಮ್ಯಾಂಗೋ ಅಂತ ನೋಡಕ್ಕೆ ಆಪಲ್ ಥರನೇ ಇದೆ ಇದು, ಹಚ್ಚಿ ಅಲ್ವಾ? ಆಪಲ್ ಥರನೇ ಇದೆ. ಹೆಂಗಣ್ಣ ಇದು ಕೆಜಿ? ಅದು 80 ರೂಪಾಯಿ ಕೊಡ್ತೇವೆ. 80 ರೂಪಾಯಿ. ಸ್ವೀಟ್ ಇದೆ ಇದು? ಮತ್ತೆ ಇನ್ನೇನಿದೆ ವೆರೈಟೀಸ್? ಇದು ವೆರೈಟಿ ನೋಡಿ, ಸಿಂಧೂರ ಇದೆ. ಸಿಂಧೂರ 50 ರೂಪಾಯಿ ಕೆಜಿ. ಇದು ರಾಜನ ಮಾವಿನ ಹಣ್ಣು ರಾಜ ಅಂತಾರೆ. ರಾಜ ರಸ್ಪುರಿ. ಅಂದ್ರೆ ತುಂಬಾ ಘಮ ಅಂತ ಸ್ಮೆಲ್ ಬರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸ್ವೀಟ್ ಇರುತ್ತೆ. ಹೆಂಗೆ ಇದು ಕೆಜಿ? 80 ರೂಪಾಯಿ ಸರ್. 80 ರೂಪಾಯಿ. ಮಲ್ಲಿಕಾಯಿ ಇದೆ. ಮಲ್ಲಿಕಾಯಿ ಇಟ್ಟಿದ್ದೀರಾ? 80 ರೂಪಾಯಿ. ಇದು ಇಮಾಮ್ ಪಸಂದ್ ಇದೆ. ಇದು ಕಾಲಾಪಾಡ ಅಂತ. ಕಾಲಾಪಾಡದಲ್ಲಿ ಒಂದ್ ಸ್ವಲ್ಪ ಸೈಜ್ ಸಣ್ಣದಾಗಿದೆ, ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೀವೇ ಪಬ್ಲಿಕ್ ಇದು ಮಾಡಿ. ಆಯ್ತು ತೋರಿಸ್ತೀನಿ. ಆಯ್ತು. ಆಮೇಲೆ ಇನ್ನೇನಿದೆ ನಿಮ್ಮ ಹತ್ರ? ನಮ್ಮ ಹತ್ರ ಇನ್ನ ದೂದ್ ಮಲ್ಗೂಬಾ ಇದೆ. ಇದಾ? ಮಲ್ಗೂಬಾ ಅಂತಾರೆ, ದೂದ್ ಮಲ್ಗೂಬಾ ಕಂತೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ತಗೋಬಹುದು. ಮತ್ತೆ ಗಟ್ಟಿ ಇರುತ್ತಲ್ವಾ ಅದು? ಇದು ಗಟ್ಟಿ ಬರಲ್ಲ. ಹಣ್ಣಾಗಿರುತ್ತಲ್ವಾ? ಹಣ್ಣಾಗಿರೋದು. ಹೆಂಗೆ ಇದು ಕೆಜಿ? 100 ರೂಪಾಯಿ, 120 ರೂಪಾಯಿ. ಹೌದಾ? ಇದ್ರ ಮೇಲೆ ಮತ್ತೆ ಇನ್ನೇನು ಬೇರೆ ಯಾವ ಹಣ್ಣು ಸಿಗುತ್ತೆ? ಬೇರೆ ಬಾದಾಮಿ ಇದೆ, ಅಲ್ಫೋನ್ಸ. ಬಾದಾಮಿ ಇದೆ. ಅದೆಷ್ಟು ಕೆಜಿ? ಸರ್ ಇದು 80 ರೂಪಾಯಿ ಕೆಜಿ. ಮತ್ತೆ ಸಿರಿಯಾ ಅಂತ ಹೇಳ್ಬಿಟ್ಟು. ಇದು ಸಿರಿಯಾ ಅಂತನಾ? ಇದು ನೋಡಿ, ಸಿರಿಯಾ ಅಂತ ಹೇಳಿ. ತೋತಾಪುರಿ ಇದ್ದಂಗಿದೆ ಇದು? ಇಲ್ಲ, ಸಿರಿಯಾ ಅಂತ ಹೇಳ್ಬಿಟ್ಟು. ತೋತಾಪುರಿ ತರ ಇದೆ, ಸಿರಿಯಾ ಅಂತ. ಇದೆ ಕೆಜಿ? ಇದು 80 ರೂಪಾಯಿ ಕೆಜಿ. ಏನು ಇಲ್ಲಿದೆನಾ ಅಥವಾ ಬೇರೆ ಬೀಡಿ ಬೆಳೆದಿರೋದ? ಇಲ್ಲ ನೀವೇ ಇದು ಮಾಡೋದು. ನಿಮ್ಮ ನಂಬರ್ ಹೇಳ್ಬಿಡಿ. 8553110038. ಓಕೆ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಕಾಯಿರೋ ಗಂಟೆ ಕಳಿಸ್ತೀವಿ ಸರ್. ತಿಂಗಳು ಕಾಯಿ ಸಿಕ್ಕತ್ತೆ, ಅಲ್ಲಿ ಗಂಟೆ ಕಳಿಸ್ತೀವಿ. ಮತ್ತೆ ಅಂದ್ರೆ ಕಾಯಿ ಇರೋ ತನಕ ಎಷ್ಟು ಬೇಕಾದ್ರೂ ಕಳಿಸ್ತಾರೆ, ನೀವು ಇದು ಮಾಡೋದು. ಓಕೆ. ನೋಡಿ ಇಲ್ಲಿ ಫ್ರೆಶ್ ಮ್ಯಾಂಗೋಸ್ ಅಂತಿದೆ, ಡೈರೆಕ್ಟ್ಲಿ ಫ್ರಮ್ ಫಾರ್ಮ್ ಅಂತಿದೆ. ನೋಡಿ ಬನ್ನಿ, ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೆಳನೆಲ್ಲ ಹಾಕಿದ್ದಾರೆ. ಡೈರೆಕ್ಟ್ಲಿ ಫ್ರಮ್ ಫಾರ್ಮು, ಕೆಮಿಕಲ್ ಫ್ರೀ ಫ್ರೆಶ್ ಮ್ಯಾಂಗೋಸು ಎಲ್ಲ ಇದೆ. ಮಾತಾಡೋದು ಬಂದಿದೆ. ನಮಸ್ಕಾರ ಸರ್. ಹಾಯ್. ತಮ್ಮ ಹೆಸರು? ನನ್ನ ಹೆಸರು ವರುಣ್ ಅಂತ. ಸರ್ ಯಾವ ಊರು ಸರ್ ನೀವು? ನಮ್ಮದು ಕೋಲಾರಿಂದನಲ್ಲ ಸರ್? ಏನೇನಿದೆ ಮ್ಯಾಂಗೋಸ್ ಎಲ್ಲ ಹೇಳ್ಬಿಡಿ ಸರ್. ನೀವು ಸ್ಪೆಷಲ್ ಆಗಿ ಚೆನ್ನಾಗಿದೆ ಅಲ್ಲ? ಇಲ್ಲಿಂದ ಹೇಳ್ಬಿಡಿ ಸರ್. ಆ್ಯಕ್ಚುಲಿ 10 ವೆರೈಟೀಸ್ ಇದೆ ಇಲ್ಲಿ. ಡಿಫ್ರೆಂಟ್ 10 ವೆರೈಟೀಸ್ ಇದೆ. ಇದು ಬಂದ್ಬಿಟ್ಟು ಅಮರ್ಪಲ್ಲಿ ಅಂತ. ಅಮರ್ಪಲ್ಲಿ. ಹೆಂಗಿದೆ ಸರ್ ಇದು ಕೆಜಿ? ಕಿಲೋ 150. ಸ್ವೀಟ್ ಇರುತ್ತಾ ಸರ್ ಇದು? ಫುಲ್ ಸ್ವೀಟ್ ಇರುತ್ತೆ. ಭಾಳ ಸ್ವೀಟ್ ಇರುತ್ತಾ? ಇದು ಸರ್ ಬೇನಿಶಾ ಇಲ್ಲಿ ಹಾಕಿದ್ರೆ ಬೈಗನ್ ಪಲ್ಲಿ ಅಂತಾರೆ ಇದು. ಇದು ರಾನು ಸ್ವೀಟ್ ಇರುತ್ತೆ, ಮತ್ತೆ ಹಣ್ಣು ರೈಪನ್ ಆದ್ಮೇಲೆ ಫುಲ್ ಸ್ವೀಟ್ ಬರುತ್ತೆ. ಇದಂಗಿದೆ ಸರ್ ಕೆಜಿ? ಇದು 100 ರೂಪೀಸ್. ಇದು ಸರ್ ಮತ್ತೆ ರಸ್ಪುರಿ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಇದು ಇನ್ನೂ ಕಲರ್ ಬರುತ್ತೆ. ಬೇರೆ ಇದು ಬಾಕ್ಸಲ್ಲಿ ಇದೆ ಕಲರಲ್ಲಿ, ಇದೆಲ್ಲ ಕಲರ್ ಇಲ್ಲ, ಇನ್ನೂ ಕಲರ್ಸ್ ಜಾಸ್ತಿ ಬರುತ್ತೆ. ಫುಲ್ ಕಲರ್ ಬರುತ್ತೆ ಇದು ಬಂದ್ಬಿಟ್ಟು ಕೆಜಿ 120 ರೂಪೀಸ್. ಓಕೆ. ಸ್ವೀಟ್ ಇದು ಭಾಳ ಸ್ವೀಟ್ ಇರುತ್ತಲ್ಲ? ಸ್ವೀಟ್ ಇರುತ್ತೆ. ಆಮೇಲೆ ಇದು ಕ್ವೀನ್ ಆಫ್ ಮ್ಯಾಂಗೋಸ್ ಅಂತ ಏನೋ ಕರೀತಾರೆ ಕರ್ನಾಟಕ. ಕ್ವೀನ್ ಆಫ್ ಮ್ಯಾಂಗೋಸ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಹಿಮಾಮ್ ಪಸಂದ್ ಅಂತ ಕರೀತಾರೆ. ಇದು ಫುಲ್ ಸ್ವೀಟ್. ಇದು ಕೆಜಿ ಬಂದ್ಬಿಟ್ಟು ಆಲ್ಮೋಸ್ಟ್ 300 ಮೇಲೆ ಇರುತ್ತೆ ಇದು. ಸೊ ಇದು ಬಿಕಾಸ್ ಇದು ಪ್ರೊಡಕ್ಷನ್ ಕಮ್ಮಿ, ಅದರಿಂದ ಅಷ್ಟೊಂದು ಪ್ರೈಸ್ ಇರುತ್ತೆ. ಸ್ವೀಟ್ ಇರುತ್ತಲ್ಲ ಇದು? ಇದು ಫುಲ್ ಸ್ವೀಟ್. ಮತ್ತೆ ಇದು ಬಂದ್ಬಿಟ್ಟು ಮಲ್ಗೋವಾ ಅಂತ. ಇದು ಕೆಜಿ 200. ಮಲ್ಗೋವಾ ಅಂತ. ಇದು ಕೆಜಿ 200. ಇದು 200 ಇದೆಯಾ? ಇದು ಸ್ವೀಟ್ಸ್ ಇರುತ್ತಲ್ಲ? ಇದು ಸ್ವೀಟ್, ಫುಲ್ ಸ್ವೀಟ್ ಇರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು
ದಶರಿ. ಐ ಮೀನ್ ಇದು ಕಾಯಿ ಇದೇ ತರ ಇರುತ್ತೆ. ಇದು ಫುಲ್ ಸ್ವೀಟ್ ಇರುತ್ತೆ. ಇದು ಆಕ್ಚುಲಿ ತುಂಬಾ ಜನ ಲೈಕ್ ಮಾಡ್ತಾರೆ. ಇದು ಭಾಳ ಸ್ವೀಟ್ ಬರುತ್ತಲ್ಲ. ಆಲ್ಮೋಸ್ಟ್ 1 kg ಕ್ವಾಂಟಿಟಿ ಒಂದು 10 ತರ ಬರುತ್ತೆ. ಹೇಗಿದೆ ಸರ್ ಕೆಜಿ ರೇಟ್ ಇದು? ಇದು ಕೆಜಿ ಬಂದ್ಬಿಟ್ಟು 120 ಇದೆ. 120 ಇದೆ. ಇದು ಬಂದ್ಬಿಟ್ಟು ಪಾಲಕ್ಕಾಡ್ ಅಂತ. ಪಾಲಕ್ಕಾಡ್. ಏನು ಇಲ್ಲಿದೆನಾ ಕರ್ನಾಟಕದ ಬೇರೆ ಸರ್ ಇದು? ಇದು ಯಾಕಂದ್ರೆ ಇಲ್ಲೇ ಬರುತ್ತೆ. ಕಾಲಾಪಾಡ. ಇದು ಹೇಗಿದೆ ಸರ್? ಇದು 150 ರುಪೀಸ್. 150. ಸ್ವೀಟ್ ಇದೆಯಾ ಇದು? ಸ್ವೀಟ್ ಇದೆ. ಇದು ಫುಲ್ ಸ್ವೀಟ್ ಸರ್. ನಮ್ಮ ಹತ್ರ ಇರೋ ವೆರೈಟಿ ಎಲ್ಲ ಫುಲ್ ಸ್ವೀಟ್ ಇರೋದು. ಸ್ವೀಟ್ ಇರೋದು. ಇದೆಲ್ಲ ರಾ ಮ್ಯಾಂಗೋಸ್ ಫುಲ್ ಕಹಿ ಇರುತ್ತೆ. ಹಣ್ಣಾದ್ಮೇಲೆ ಫುಲ್ ಸ್ವೀಟ್ ಸ್ವೀಟ್ ಆಗುತ್ತೆ. ರಾ ಮ್ಯಾಂಗೋಸ್ ಕೊಡ್ತೀರಲ್ಲ ನೀವು, ಅದು ಮಾಡ್ತಾರೆ. ಇದೇ ಅದೇ ಸರ್ ಇದು? ಇದು ಬಾದಾಮಿ ಸರ್. ಬಾದಾಮಿ. ಹೇಗಿದೆ 5 ಕಿಲೋ? ಸರ್ ಇದು ಕೆಜಿ 120 ಇದೆ. 120 ಇದೆ. ಆಮೇಲೆ ಇದು ಬಂದ್ಬಿಟ್ಟು ಮಲ್ಲಿಕ. ಸೊ ನಾವು ಬಲ್ಕ್ ಆರ್ಡರ್ಸ್ ತಗೋತೀವಿ. ನಾವು ಆರ್ಡರ್ಸ್ ತಗೊಳೋದು ಮಿನಿಮಮ್ 5 kg ಮೇಲೆ. 5 kg. ಓಕೆ, ಬೆಂಗಳೂರಲ್ಲಿ ಎಲ್ಲೇ ಇದ್ರು ನಾವು ಡೆಲಿವರಿ ಮಾಡ್ತೀವಿ. ಬಟ್ ಪೋರ್ಟರ್ ಚಾರ್ಜಸ್ ಅವ್ರಿಗೆ ತಗೋಬೇಕಾಗುತ್ತೆ. ಪೋರ್ಟರ್ ಚಾರ್ಜಸ್ ನಾವು ಎಲ್ಲೇ ಇದ್ರು ನಮಗೆ 5 days 3 days ಮುಂಚೆ ಹೇಳಿದ್ರೆ ಸೊ ನಾವು ಫ್ರೆಶ್ ಆಗಿ ಎಷ್ಟು ಹಣ್ಣು ಬೇಕಾದ್ರೂ ಕಳಿಸ್ತೀರಲ್ಲ? ಕ್ವಾಂಟಿಟಿ 100 200 ಎಷ್ಟಾದ್ರೂ ಕಳಿಸ್ತೀವಿ. ನೀವೇನು ಹೇಳಿದ್ರು ಇನ್ನೂ ಇದ್ಮೇಲೆ ಬೇರೆ ಕ್ವಾಂಟಿಟಿ ಇದೆಯಾ ನಿಮ್ಮ ಹತ್ರ? ಇನ್ನು ತೋತಾಪುರಿ ಇದೆ, ಬೇರೆ ನೀಲಂ ಇದೆ. ಅದೆಲ್ಲ ಇವಾಗ ನೆಕ್ಸ್ಟ್ ಕಟಿಂಗ್ ಬರುತ್ತೆ. ಇವಾಗ ಕಟಿಂಗ್ ಇಲ್ಲ. ಸೊ ಅವಾಗೆಲ್ಲ ಹೋಗಿ ಬರುತ್ತೆ. ಇವಾಗ ಸದ್ಯಕ್ಕೆ ಇದೆಲ್ಲ ಎಂಡ್ ಆಗ್ಬಿಡುತ್ತೆ ನೆಕ್ಸ್ಟ್ 10 days ಅಲ್ಲಿ. ಇದೆಲ್ಲ ಆಗ್ಬಿಡುತ್ತೆ. ನೆಕ್ಸ್ಟ್ ಅದು ಬೇರೆ ಬರುತ್ತೆ. ನೀವು ಏನೇನು ಹೇಳಿದ್ರೆ ಎಲ್ಲ ಅವೈಲೇಬಿಲಿಟಿ ಏನಿರುತ್ತೋ ಅದೆಲ್ಲ ಕಳಿಸ್ತೀರಾ? ಹೋಟೆಲ್ ಚಾರ್ಜಸ್ ಅಂದ್ರೆ ಅವ್ರು ಕೊಡ್ತಾರೆ. ಪೋರ್ಟರ್ ಚಾರ್ಜಸ್ ಅವ್ರು ಕೊಡ್ತಾರೆ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರ್ ಬಂದ್ಬಿಟ್ಟು 7349521839 ಅಂತ. ನಿಮ್ದು ಇದೆ ಅಲ್ವಾ ಸರ್ ಇದು ಮ್ಯಾಂಗೋ ಫ್ರೆಶ್? ಇದೆ ಅಲ್ವಾ? ಹೇಳಿದ್ರಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ತಾರೆ. ಇದು ನನ್ನ ಪರ್ಸನಲ್ ನಂಬರ್. ಇದಕ್ಕೂ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಕಳಿಸ್ತೀನಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತೇಳಿ. ನಮ್ಮ ಹೆಸರು ನಾವು ಶ್ರೀನಿವಾಸಪುರ ಹತ್ರ ಶಿವಸೂರು ಅಂತೇಳಿ ಹಳ್ಳಿ. ಕೋಲಾರ ಶ್ರೀನಿವಾಸಪುರ. ಹೇಳಿ ಸರ್, ಏನು ಹಣ್ಣು ಇಟ್ಟಿದ್ದೀರಾ? ಮಾವಿನ ಹಣ್ಣು ನಿಮ್ಮ? ಸರ್ ಇದು ನಮ್ಮ ಹತ್ರ ಮಾಯಾ ಇದೆ. ಮಾಯಾ ಏನು ಸರ್ ಇದು? ಮಾಯಾ ಹೊಸ ವೆರೈಟಿ. ತುಂಬಾ ಚೆನ್ನಾಗಿದೆ. ತುಂಬಾ ಸ್ವೀಟ್ ಇರುತ್ತೆ. ಅದನ್ನ ಕೆಜಿ 400 ರೂಪಾಯಿ ಮಾಡ್ತಾ ಇದ್ದೀವಿ. ಕೆಜಿ 400 ರೂಪಾಯಿ ಮಾಡ್ತಾ ಇದ್ದೀರಾ? ಇದು ಕಾಲಾಪಡ. ಕಾಲಾಪಡ ಅಂತನಾ ಇದು? ಕಾಲಾಪಡ ಸರ್. ಇದು ಸ್ವೀಟ್ ಇರುತ್ತಾ? ತುಂಬಾ ಸ್ವೀಟ್, ಜೇನುತುಪ್ಪ ತಿಂದಂಗೆ ಇರುತ್ತೆ ಇದು. ಇದಾ? ಹೌದು ಸರ್. ಇದು ಹೆಂಗ್ ಮಾಡ್ತಿದ್ದೀರಾ ಸರ್? ಸರ್ 150. 150. ಹ್ಞೂ ಸರ್. ಇದು ಮಲ್ಗೋಬಾ. ಇದು 200 ರೂಪಾಯಿ ಸರ್. 200 ರೂಪೀಸಾ ಕಿಲೋ? ಇದು ಸ್ವೀಟ್ ಇರುತ್ತಲ್ಲ? ತುಂಬಾ ಸ್ವೀಟ್ ಸರ್. ಇದು ಮಲ್ಲಿಕಾ ಹೆಂಗ್ ಮಾಡ್ತಿದ್ದೀರಾ? 100 ಸರ್. 100 ರೂಪೀಸಾ? 100 ರೂಪೀಸ್. ಇದು ಅಮೃಪಾಲಿ ಅಂತ. ಅಮೃಪಾಲಿ ಅಂತ 150 ಸರ್. ಇದೆಷ್ಟು? 150ನಾ? ಹೌದು ಸರ್. ಇದು ದಶೇರಿ. 100 ರೂಪೀಸ್ ಕಿಲೋ. 100 ರೂಪೀಸ್ ಸರ್. ಇಷ್ಟು ಇಟ್ಟಿದ್ದೀರಾ ಸರ್? ಮತ್ತೇನಿದೆ ಐಟಮ್ಸ್ ಸರ್? ಅಲ್ಲಿ ಶುಗರ್ ಬೇಬಿ ಇದೆ, ಇಮಾಮ್ ಪಸಂದ್ ಇದೆ. ಇದು ಮಲ್ಲಿಕಾನೆ. ಇದು ಮಲ್ಲಿಕೆ ಅಲ್ವಾ? ಇದು 120. 120ನಾ? ಇದು ಇಮಾಮ್ ಪಸಂದ್ ಅಂತ. ಇದು 300 ರೂಪಾಯಿ ಕೆಜಿ. ಇದು 300 ರೂಪಾಯಿನಾ? ತುಂಬಾ ಸ್ವೀಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದು. ಇದೇನು ಸರ್ ಸಣ್ಣದಿದೆ? ಇದು ಶುಗರ್ ಬೇಬಿ ಅಂತ, ಶಕ್ಕರಗುತ್ತೆ ಅಂತಾರೆ. ಶುಗರ್ ಬೇಬಿ ಸಕ್ಕರೆ ಬೇಬಿ ಅಂತಾರ? ಕನ್ನಡದಲ್ಲಿ ಶಕ್ಕರಗುತ್ತೆ ಅಂತಾರೆ, ಇಂಗ್ಲಿಷ್ ಅಲ್ಲಿ ಶುಗರ್ ಬೇಬಿ ಅಂತಾರೆ. ಇದು 300 ರೂಪಾಯಿ ಮಾಡ್ತೀವಿ ಸರ್. ಇದು 300 ರೂಪಾಯಿ ಕೆಜಿನಾ? ಇಷ್ಟು ಐಟಮ್ಸ್ ಇದೆ ನಿಮ್ಮ ಹತ್ರ? ಸರ್. ಎಲ್ಲ ಸ್ಟಾಕ್ ಇದೆ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ಹಂಗೆ 9686725447. ಬೇರೆ ನೀವೇನಾದ್ರು ಫೋನ್ ಮಾಡಿ ಹೇಳಿದ್ರು ಎಲ್ಲ ಹಣ್ಣುಗಳೆಲ್ಲ ಕೊಡ್ತೀರಾ? ಈ ಮೇಳ 3 ದಿನ ಇರುತ್ತೆ. ಇದಾದ್ಮೇಲೆ ಕೇಳಿದ್ರು ಕೊಡ್ತೀರಲ್ವಾ? ಅದೇ ರೀತಿಯಾಗಿ ಮ್ಯಾಂಗೋ ಮೇಳದಲ್ಲಿ ನಿಮಗೆ ಫುಡ್ ಸ್ಟಾಲ್ ಕೂಡ ಇದೆ. ಮ್ಯಾಂಗೋ ಇಡ್ಲಿ, ಡ್ರೈ ಗೋಬಿ, ಪೂರಿ, ಶ್ರೀಖಂಡ್ ನೋಡಿ, ಶ್ರೀಖಂಡ್ ಮಾಡಿದ್ದಾರೆ. ಮ್ಯಾಂಗೋ ಗಿಣ್ಣು ಎಲ್ಲ ರೀತಿ ಸಿಗುತ್ತೆ, ಎಲ್ಲ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಗಿಣ್ಣು ಇದೆ, ಗಿಣ್ಣು ಕೂಡ ಇಟ್ಟಿದ್ದಾರೆ. ಪೂರಿ ಸಿಕ್ಕಣೆ ಹೇಳಿದೆ, ಪೂರಿ ಸಿಕ್ಕಣೆ ಇದೆ. ಸ್ವಲ್ಪ ಮಳೆ ಬರ್ತಾ ಇದೆ, ಹಾಗಾಗಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಎಲ್ಲ ಫುಡ್ಸು ಸಿಗುತ್ತೆ. ನಿಮ್ದೇನು? ಮ್ಯಾಂಗೋದಾ? ಏನಮ್ಮ ಇದು? ತಿರುಮೈಸ್ ಅಂತನಾ? ಹೇಗೆ ನೀವು ಇದು? 150 ಆಗುತ್ತಾ? ನೋಡಿ ಇದೆಲ್ಲ ಸಿಗುತ್ತೆ. ಮತ್ತು ಗಿಣ್ಣು ಕೂಡ ಇದೆಯಲ್ವಾ? ಮ್ಯಾಂಗೋ ಗಿಣ್ಣು ಇದು ಸ್ಪೆಷಲ್ ನೋಡಿ. ಇದು ಮ್ಯಾಂಗೋ ಗಿಣ್ಣು. ಹೇಗಮ್ಮ ಇದು? ಇದು ಹೆಂಗೆ? 100 ಗ್ರಾಮ್ಸು ಕಪ್ಪು 60ನಾ? ಯಾಕೆ ಈ ಕಪ್ಪಲ್ಲ? 60 ರೂಪೀಸ್. 60 ರೂಪೀಸ್. ಓಕೆ. ಹೇಳಮ್ಮ. ಮಲ್ಲಿಗೆ ಇಡ್ಲಿ ನಿಮ್ಮದು? ಮಲ್ಲಿಗೆ ಇಡ್ಲಿ. ಸೀಕರಣೆ ಕೊಡೋದಲ್ವಾ? ಚಟ್ನಿನಾ? ಸೀಕರಣೆ ಇಲ್ಲಿ ಇಟ್ಟಿದ್ದೀರಲ್ಲ? ಪೂರಿ ಸೀಕರಣೆ ಮತ್ತು ಅದು ಇದು ಗೋಬಿನಾ? ಗೋಬಿ ಕೂಡ ಇದೆ. ವಿಶೇಷ ಮಾವಿನ ಹಣ್ಣಿನ ಏನೇನು ಸಿಗುತ್ತೆ ಮೇಳದಲ್ಲಿ ಅನ್ನೋದು ಕೂಡ ಇದೆ. ಮ್ಯಾಂಗೋ ಮಸಾಲೆ ದೋಸೆ ಇದೆ, ಪ್ಲೇನ್ ದೋಸೆ ಇದೆಲ್ಲ ಇಲ್ಲಿದೆ. ನೋಡ್ಕೊಂಡ್ರಿ, ಇದೆಲ್ಲ ಇಲ್ಲಿ ಸಿಗುತ್ತೆ. ರೇಟ್ ಕೂಡ ಹಾಕಿದ್ದಾರೆ ಎಷ್ಟು ಅಂತೇಳಿ ನೋಡಿ. ಇಲ್ಲಿ ಮ್ಯಾಂಗೋ ದೋಸೆ ಕೂಡ ಇದೆ. ಇದೇನು ರಾ ಮ್ಯಾಂಗೋ ಹಾಕಿದ್ದೀರಾ ಇದ್ರದ್ದು ಮೇಲೆ? ರಾ ಮ್ಯಾಂಗೋ ಎಲ್ಲ ಇದು ಮಾಡಿದ್ದಾರೆ. ಮ್ಯಾಂಗೋ ಮಸಾಲೆ ದೋಸೆ ಕೂಡ ಸಿಗುತ್ತೆ. ಹೋಳಿಗೆ ಇದೆ, ಅದು ಮ್ಯಾಂಗೋ ಹೋಳಿಗೆ.
ಬೇಳೆ ಹೋಳಿಗೆ ಸೀಕರಣೆನಾ ಇದೆ ಮ್ಯಾಂಗೋ ಮಿಕ್ಸ್ ಮಾಡಿಲ್ವಲ್ಲ ಸೀಕರಣೆ ಮಾತ್ರ ಬೇಳೆ ಹೋಳಿಗೆ ಸೀಕರಣೆ ಇತ್ತು. ಕೆಲವು ಕಡೆ ಏನು ಮಾಡ್ತಾರೆ ಅಂತಂದ್ರೆ ಇವಾಗ ಹೂರ್ಣ ಇರುತ್ತಲ್ಲ, ಬೇಳೆ ಹೋಳಿಗೆ ಬೇಳೆನ ಹೂರ್ಣ ಮಾಡಿರೋದ್ರಲ್ಲೇ ಮಾವಿನ ಹಣ್ಣಿನ ಫ್ಲೇವರ್ ಇರುತ್ತೆ, ಮಾವಿನ ಹಣ್ಣನ್ನ ಮಿಕ್ಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಹಾಗೆ ಮಾಡಿರಲಿಲ್ಲ, ಸಪ್ರೇಟಾಗಿ ಸೀಕರಣೆ ಕೊಡ್ತಾ ಇದ್ರು, ಬೇಳೆ ಹೋಳಿಗೆ ಮಾಡ್ತಾ ಇದ್ರು. ನಾನು ಕೂಡ ಟೇಸ್ಟ್ ಮಾಡಿದೆ, ಬೇಳೆ ಹೋಳಿಗೆ ಚೆನ್ನಾಗಿತ್ತು, ತಿನ್ಬೋದು. ಅದೇ ರೀತಿ ಸೀಕರಣೆ ಅಲ್ವಾ, ಸೀಕರಣೆ ಮತ್ತು ಬೇಳೆ ಹೋಳಿಗೆ ಅಂದರೆ ಒಬ್ಬಟ್ಟು ಅಂದರೆ ಸಖತ್ತಾಗಿರುತ್ತಲ್ವಾ, ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ನೀವು ಬಂದು ಸ್ವಲ್ಪ ಟ್ರೈ ಮಾಡಿ. ಹೋಳಿಗೆ ಮಾತ್ರ ಭಾಳ ಸ್ಮೂತ್ ಆಗಿದೆ ನೋಡಿ, ಸಖತ್ ಸ್ಮೂತ್ ಆಗಿದೆ. We have mango milkshake, sir. ಮ್ಯಾಂಗೋ ಮಿಲ್ಕ್ ಶೇಕಾ? Alfonso mango. ಹೇಗಿದೆ ಮೇಡಮ್ ಇದು ಒಂದು ಕಪ್ಪು? 150. 150 mango halwa. ಆಲ್ಕೋವಾ Yes. ಮ್ಯಾಂಗೋ ಇಂದ ಮಾಡಿರೋದಾ? Yes, yes. ಓಕೆ. And we have mango mousse, homemade without no sugar. Alfonso. ಆಲ್ಫಾನ್ಸೋ ಮ್ಯಾಂಗೋ ಇಂದ ಮಾಡಿರೋ ಮ್ಯಾಂಗೋ ಮೌಸ್ ಇತ್ತು. ಅದೇ ರೀತಿಯಾಗಿ ಮ್ಯಾಂಗೋ ಕೇಕ್ ಇತ್ತು, ಮಕ್ಕಳಿಗಂತೂ ಭಾಳ ಇಷ್ಟ ಇದು. ಮ್ಯಾಂಗೋ ಕೇಕ್ ಕೇವಲ 50 ರುಪೀಸ್ ಇತ್ತು, ಚೆನ್ನಾಗಿತ್ತು. Mango golgappa, sir. ಮ್ಯಾಂಗೋ ಗೋಲ್ಗಪ್ಪ Golgappa. 50 ರೂಪಾಯಿ ಗೋಲ್ಗಪ್ಪ. Yes. ರಾ ಮ್ಯಾಂಗೋ ಇಂದ ಮಾಡಿರೋದು ಇದು. And savge ಇದೆ, ಓ, sir. ಇದು savge. ಒತ್ತು ಸಾವಿಗೆ ಅಂದ್ರೆ ಮ್ಯಾಂಗೋದು Yes, ತುರ್ದ್ಬಿಟ್ಟು ಹಾಕಿದ್ದೀರಾ? ಸರಿ ಸರಿ. ಮತ್ತೆ Authentic style. ಚಿತ್ರಾನ್ನ, mango ಚಿತ್ರಾನ್ನ. ಮ್ಯಾಂಗೋ ಚಿತ್ರಾನ್ನನೂ ಇದೆ. Yes. ಅದರಲ್ಲೂ ರಾ ಮ್ಯಾಂಗೋಯಿಂದ ಮಾಡಿರುವಂಥ ಮೆಣಸಿನ್ಕಾಯಿ ಬಜ್ಜಿ, ಬೋಂಡ, ಪಕೋಡ ಸಾಕಾತಿತ್ತು. ಯಾಕಂದರೆ ಸಂಜೆ ಬೇರೆ ಮಳೆ ಬಂತು, ತುಂತುರು ಮಳೆ, ಹಾಗಾಗಿ ಚಳಿ ಚಳಿ ಇತ್ತು, ಸ್ವಲ್ಪ ಮಳೆ ಬೇರೆ ಬಂತು. ನಂತರ ಸಾಕಷ್ಟು ಜನ ಬಂದ್ಬಿಟ್ಟು ಆ ಟೈಮಲ್ಲಿ ಬೋಂಡ, ಬಜ್ಜಿ, ಈ ರೀತಿ ಪಕೋಡ ಎಲ್ಲ ತಿಂತಾ ಇದ್ರು. ಅದು ರಾ ಮ್ಯಾಂಗೋಯಿಂದ ಮಾಡಿರೋದು, ಸಕ್ಕ ಜನ ಚಾಯ್ಸ್ ಮಾಡ್ಕೊಂಡು ತಿಂತಾ ಇದ್ರು. ನಮ್ಮ ಇದು ಮತ್ತಿಕೆರೆ ಅಂದರೆ JB ಪಾರ್ಕ್ ಬರುತ್ತಾ, JB ಪಾರ್ಕ್ ಪಕ್ಕ ಕ್ರಿಕೆಟ್ ಗ್ರೌಂಡ್ ಇದೆ, JB ಪಾರ್ಕಲ್ಲಿ. ಅದೇ ಗ್ರೌಂಡಲ್ಲಿ ನಡೀತಾ ಇದೆ. ಸುತ್ತಮುತ್ತ ಇರುವಂತೆಲ್ಲರೂ ಬನ್ನಿ, ಭಾಳ ಚೆನ್ನಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಶಾಪ್ಸ್ ಕೂಡ ಇದೆ, ಸಿಕ್ಕಾಪಟ್ಟೆ ಶಾಪ್ಸ್ ಹಾಕಿದ್ದಾರೆ. ಅದರಲ್ಲಿ ನಿಮಗೆ ಆರ್ನಮೆಂಟ್ಸ್ ಆಗ್ಬೋದು, ಕ್ಲಾತ್ಸ್ ಆಗ್ಬೋದು, ಎಲ್ಲ ರೀತಿ ವೆರೈಟಿ ಥಿಂಗ್ಸ್ಗಳೆಲ್ಲ ಸಿಗ್ತಾ ಇದೆ. ನಮ್ಮ ಮತ್ತಿಕೆರೆ JB ಪಾರ್ಕು ಇದೇ ಜೂನ್ ತಿಂಗಳು 12, 13, 14 ಶುಕ್ರವಾರದಿಂದ ಭಾನುವಾರದವರೆಗೂ ಇರುತ್ತೆ. ಮಿಸ್ ಮಾಡಬೇಡಿ, ಬನ್ನಿ. ಮಾವಿನ ಹಣ್ಣಿಂದ ಸಿಗುವಂಥ ಎಲ್ಲ ತಿಂಡಿ ತಿನಿಸುಗಳೆಲ್ಲ ತಿಂದು ಮಜಾ ಮಾಡಿ, ಎಂಜಾಯ್ ಮಾಡಿ. ಒಂದು 2-3 ಅವರಂತೂ ಎಂಜಾಯ್ ಮಾಡ್ಬೋದು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಂದ್ರೆ ಬಾಯ್ ಬಾಯ್, ಸಿ ಯು.